ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಗದಗದಲ್ಲಿ ನಿಧಿ ಪತ್ತೆಯಾದಂತಹ ವಿಚಾರ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿದೆ. ಆದ್ರೆ ಈ ನಿಧಿ ಪತ್ತೆಯಾಗಿರುವಂತಹ ವಿಷಯದಿಂದ ಈಗ ಆ ಜಾಗದ ಮಾಲೀಕರು ಪಾಪ ಪರದಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ನಿಧಿ ಸಿಕ್ಕಿದೆ ಆ ಜಾಗ ಅಂತ ಹೇಳಿದಾಗ ಸರ್ಕಾರ ಅದನ್ನ ವಶಕ್ಕೆ ಪಡೆಯುತ್ತೆ, ಅಲ್ಲಿ ಎಕ್ಸ್ಕವೇಷನ್ ನಡೆಸಬೇಕಾಗುತ್ತೆ. ಇದು ಸರ್ಕಾರಿ ಪ್ರೊಸೀಜರ್ಗಳಿರುತ್ತೆ. ಸೊ ಈಗ ಸ್ವಂತ ಮನೆ ಕಟ್ಕೊಳ್ಬೇಕು ಅಂತ ಹೇಳಿ ಆಸೆಯಿಂದ ಪಾಪ ಪಾಯ ತೋಡ್ತಾ ಇದ್ರು ಆ ಜನ. ಈಗ ಅಲ್ಲಿ ನಿಧಿ ಸಿಕ್ತು ಅಂತ ಹೇಳಿ ಪಾಪ ಅವರು ಪ್ರಾಮಾಣಿಕತೆ ಮೆರೆದಿದ್ದಾರೆ. ಸಿಕ್ಕಿದಾಗ ಆ ಚೊಂಬಿನಲ್ಲಿ ಸಿಕ್ಕಂತ ಒಂದು ಚಿನ್ನ, ಇದನ್ನ ಇಟ್ಕೊಳ್ಳೋದು ಬೇಡಪ್ಪ, ಇದನ್ನ ಕೊಟ್ಬಿಡೋಣ, ಇದು ಸರ್ಕಾರದ ಆಸ್ತಿ ಆಗುತ್ತೆ, ಮುಜರಾಯಿ ಇಲಾಖೆಗೆ ಸೇರ್ಬೇಕಿದು ಅಂತ ಹೇಳ್ಬಿಟ್ಟು, ಅಂದ್ರೆ ಪುರಾತತ್ವ ಇಲಾಖೆಗೆ ಸೇರ್ಬೇಕಾಗತ್ತೆ ಅಂತ ಹೇಳಿ ಅದನ್ನ ತಗೊಂಡೋಗಿ ಪಾಪ ಅವರು ಕೊಟ್ಟಿದ್ದಾರೆ. ಅಲ್ಲಿಗೆ DC ಬಂದ್ರು, ತಹಶೀಲ್ದಾರ್ ಇದೆಲ್ಲ ಬಂದು ಸ್ವತಃ CM ಸಿದ್ದರಾಮಯ್ಯ ಅವ್ರ ಗಮನಕ್ಕೂ ಕೂಡ ಬಂತು ಈ ವಿಚಾರ. ಹಾಗಾಗಿ ಸ್ವತಃ ಅವರೇ ಫೋನ್ ಮಾಡಿ ಇದನ್ನ ಸಂರಕ್ಷಿಸಿ ಅಂತ ಹೇಳಿದ್ರು. ಈಗ ಸಂರಕ್ಷಿಸಿದ್ದಾರೆ. ಬಟ್ ಇರೋ ವಿಚಾರ ಅಂದ್ರೆ, ಈಗ ಆ ಜಾಗದಲ್ಲಿ ಸಿಕ್ಕಿರೋದ್ರಿಂದಾಗಿ ಸಹಜವಾಗಿ ಆ ಜಾಗನ ಸೀಲ್ ಮಾಡಿ ಅದನ್ನು ವಶಕ್ಕೆ ಪಡೆದು ಅಲ್ಲಿ ಈಗ ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿವರೆಗೂ ನಾವೆಲ್ಲಿ ಮನೆ ಕಟ್ಕೊಳ್ಳೋದು ಅನ್ನೋದು ಇರುವಂಥ ಪ್ರಶ್ನೆ. ಸೊ ಆ ಜಾಗದ ಮಾಲೀಕರ ಜೊತೆಗೆ ನಾವು ಪ್ರತಿನಿಧಿ ಮಾತಾಡ್ಸಿದ್ದಾರೆ, ಬನ್ನಿ ನೋಡೋಣ. ಸೊ ಇತ್ತೀಚೆಗಷ್ಟೇ ತೀರ್ ಹೋಗಿರುವಂತಹ ಮನೆ ಯಜಮಾನ ಪಾಪ, ನಮಗೆ ಚಿನ್ನಾಭರಣ ಅಂತೂ ಬೇಡ, ಏನೂ ಬೇಡ, ನಮ್ಗೆ ಆ ಜಾಗ ಕೊಟ್ಬಿಡಿ, ನಾವು ಅಲ್ಲಿ ಮನೆ ಕಟ್ಕೊಂಡು ಹೆಂಗೋ ಇರ್ತೀವಿ ಅಂತ ಹೇಳಿ TV9 ಬಳಿ ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಏನು ಪತ್ತೆ ಆಯ್ತಲ್ಲ, ನಮ್ಗೆ ಬಂಗಾರನೂ ಬೇಡ, ಅದನ್ನು ಸರ್ಕಾರಕ್ಕೆ ನಾವು ಕೊಟ್ಬಿಟ್ಟಿದ್ದೀವಿ, ಆದರೆ ನಮಗೆ ಸರ್ಕಾರ ಆಶ್ರಯ ಆಗಬೇಕು ಅನ್ನುವಂಥದ್ದನ್ನು ಕೇಳ್ಕೊತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮನೆ ಪಾಯ ಅಗಿಯುವ ಮುಂದೆ ಚಿನ್ನ ಪತ್ತೆಯಾಗಿತ್ತು. ಆದರೆ ಆ ನಿಧಿ ಸಿಕ್ಕಂಥ ಕುಟುಂಬ ಈಗ ಸರ್ಕಾರಕ್ಕೆ ಒಪ್ಪಿಸಿ ಪ್ರಾಮಾಣಿಕ ಮೆರೆದಿದೆ. ಆದರೆ ಈಗ ಆ ಕುಟುಂಬಕ್ಕೆ ಭಯ, ಆತಂಕ ಶುರುವಾಗಿದೆ. ಯಾಕಂದರೆ ಈಗಾಗಲೇ ನೆಲ ಬಿಟ್ಟು ಹೇಳದ ಮನೆ ಈಗ ನಿಷೇಧ ಆಗುತ್ತೆ, ಮುಂದೆ ನಾವು ಬದುಕೋದು ಎಲ್ಲಿ ಅನ್ನೋ ಸಂಕಷ್ಟದಲ್ಲಿ ಆ ಕುಟುಂಬ ಇದೆ. ಈಗ ಆ ಕುಟುಂಬ ಮತ್ತು ಗ್ರಾಮಸ್ಥರೊಂದಿಗೆ ನಾವು ಮಾತನಾಡೋದನ್ನ ಇಲ್ಲಿ ನೋಡ್ಬೋದು. ಸಾಕಷ್ಟು ಆ ಕುಟುಂಬ ಸಮೇತ ಜನರು ನಿಂತಿದ್ದಾರೆ. ಯಾಕೆಂದರೆ ಈಗಾಗಲೇ ಈ ಒಂದು ನಿಧಿ ಸಿಕ್ಕಂಥ ಸ್ಥಳ ಈಗ ನಿಷೇಧಿತ ಸ್ಥಳ ಅಂತ ಘೋಷಣೆ ಆಗುತ್ತೆ. ಈಗ ನಮ್ಮ ಮನೆ ಮೇಲೆ ಹೇಳಲ್ಲ. ಈಗ ಈ ಕುಟುಂಬ, ಇಡೀ ಕುಟುಂಬ ಬದುಕು ಎಲ್ಲಿ ಸಾಗಿಸು, ಜೀವನ ಎಲ್ಲಿ ಮಾಡಬೇಕು ಅನ್ನೋ ಆತಂಕದಲ್ಲಿದ್ದಾರೆ. ಹೀಗಾಗಿ ಇಡೀ ಗ್ರಾಮಸ್ಥರು ಕೂಡ ಈ ಒಂದು ಕುಟುಂಬದ ಬೆಂಬಲಕ್ಕೆ ನಿಂತಿದ್ದಾರೆ. ಈಗ ತಕ್ಷಣ ಸರ್ಕಾರ ಈ ಕುಟುಂಬಕ್ಕೆ ಒಂದು ಮನೆ ಕೊಡುವಂತ ಕೆಲಸ ಮಾಡಬೇಕು, ಈ ಕುಟುಂಬಕ್ಕೆ ಸಹಾಯ ಆಗಬೇಕು. ಯಾಕಂತಂದ್ರೆ ಈ ಕುಟುಂಬದ ಯಜಮಾನ್ ಈಗಾಗಲೇ ಮೃತಪಟ್ಟಿದ್ದಾರೆ, ತಾಯಿ ಇದ್ದಾಳೆ, ಚಿಕ್ಕದಾದ ಒಬ್ಬ ಮಗ ಇದ್ದಾನೆ. ಹೀಗಾಗಿ ಬಡತನ ಕುಟುಂಬ, ಸಂಭಾವಿತ ಕುಟುಂಬ, ಒಳ್ಳೆ ಕುಟುಂಬ. ಆದರೆ ಈಗ ಕುಟುಂಬ ಈಗ ಆಸರೆ ಇಲ್ಲದೆ ಒದ್ದಾಡ್ತಾ ಇದೆ, ಭಯದಲ್ಲಿದ್ದಾರೆ. ಹೀಗಾಗಿ ಒಂದು ನಿವೇಶನ ಅಥವಾ ಮನೆ ನಿರ್ಮಾಣ ಮಾಡಿ ಆತನಿಗೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿಬರ್ತದೆ. ಈಗ ಆ ಕುಟುಂಬದವ್ರನ್ನ ಮಾತಾಡೋಣ. ಅಮ್ಮ, ಈಗ ಮನೆ ಕಟ್ತಾ ಇದ್ದೀರಿ, ಈಗ ನೀವೆಲ್ಲಿ ಐತಿ, ಮುಂದೆ ನಿಮ್ಗೆ ಆಸರೆ ಏನಂತ? ಆಸರೆ ನಮ್ಮ ಅನ್ನರ ನಮ್ಮ ಈಗ ಅವರ ನಮಗೆಲ್ಲ ಮನೆ ಕೊಡು, ಎಲ್ಲಿ ಜನ ಹೊಡೆದು ಎಲ್ಲೆಲ್ಲ ಏನೋ ಮಾಡಿ ನನ್ನ ಮಗನು ಆಕಡೆ ಏನೋ ಒಂದು ಕೆಲಸ. ಈಗೇನು ಮನೆ ಕಟ್ಲಿಕ್ಕೆ ಮುಂದೆ ಏನಾದ್ರೂ ಈಗ ಕಟ್ಟಬಾರ್ದಂತ ಏನು ಹೇಳಿದಾರೋ ಅಥವಾ ಏನು ಮುಂದೆ ಏನಂದಿನು ಅವ್ನು ಏನು ಏನು ಈಗ ಒಬ್ಬನೇ ಮಗ, ಗಂಭೀರ ಇಂಥದ್ರಾಗ ಇದೆಲ್ಲ ಆಯ್ತು. ಇಲ್ಲೇ ಅಜ್ಜಿ ಇದ್ದಾರ. ಅಜ್ಜಿ, ಇವ್ರು ಏನಾಗಬೇಕು ನಿಮ್ಗೆ? ಹೆಂಗದ ಪರಿಸ್ಥಿತಿ ಅವ್ರದ್ದು? ಈಗ ಮನೆ ಈ ಥರ ಸಮಸ್ಯೆ ಆಯ್ತು, ಮುಂದೆ ಏನಾಗಬೇಕು ಅವ್ರಿಗೆ? ಏನಾಗ್ಬೇಕಂದ್ರೆ ಅವ್ರಿಗೆ ಮಾಡಿ ಕೊಡ್ಬೇಕು, ಮನೆ ಮಾಡಿ ಕೊಡ್ಬೇಕು. ಆತಗ ಆಸರ ಅಂದ್ರೆ ಏನೋ ಆತಗ ಒಂದು ಇದನ್ನ ಕೊಡ್ಬೇಕು, ಒಂದು ಕಾಲ ಮೇಲೆ ನಿಲ್ಲಿಸ್ಬೇಕು. ನಾವು ಬಂಗಾರಕ್ಕೆ ಅದಕ್ಕೇನು ಇದು ಮಾಡಿಲ್ಲ ನಾವು, ಒಟ್ಟು ಆತಗೆ ಬೇಕು. ಮತ್ತೆ ಅಕ್ಕಿಗೆ ತಾಯಿಗಿರಕ್ಕೆ ಮನೆ ಹಾಕಿಸ್ಕೊಡ್ಬೇಕು. ಇಷ್ಟು ಮಾತ್ರ ಕರೆ ನೋಡ್ರಿ, ನಾವು ಬಂಗಾರ ಕಾಸೆ ಮಾಡಿಲ್ಲ, ಅವ್ರಿಗೆ ಮುಟ್ಟೈತಿ, ಅವ್ರದ್ದಿಲ್ಲ. ಈಗ ನಮ್ಗೆ ಆ ಬಂಗಾರ ತೊಗೊಂಡು ನಾನೇನು ಮಾಡಲಿ, ಅಕ್ಕಿಗೆ ಮಾಡಿ ಕೊಡೋಣ ಅವ್ರನ್ನ. ನಾ ಇಷ್ಟು ಮಾತ್ರ ಅನ್ನಕ್ಕೆ ನೋಡ್ರಿ. ಇದು ಮನೆ ಬೇಕ್ರಿ ಅಕ್ಕಿಗೆ. ಇಷ್ಟು ನೋಡ್ರಿ, ಇದು ಹಗಲೆಲ್ಲ ಹೇಳಿದ್ರಿ ನಾವು ಇದ ಎರಡು ಮಾತು ನೋಡ್ರಿ. ಇದು ಏನು ಈ ಕುಟುಂಬದ ಮಾತು. ಈಗಾಗಲೇ ಈ ಒಂದು ನಿಧಿ ಸಿಕ್ಕಿದೆ, ಆದರೆ ಯಾವುದೇ ಕಾರಣಕ್ಕೆ ನಮ್ಮ ನಿಧಿ ಬೇಡ, ನಮಗೊಂದು ಮನೆ ಬೇಕು ಅಂತ ಅನ್ನೋದು ಈಗ ಅಂಗಳದಲ್ಲಿ ನಿಂತು ಕಣ್ಣೀರು ಹಾಕುವಂಥ ಸ್ಥಿತಿ ಈ ಕುಟುಂಬಕ್ಕೆ ಬಂದಿದೆ. ಹೀಗಾಗಿ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಈ ಕುಟುಂಬಕ್ಕೆ ಒಂದು ಸೂರು ಒದಗಿಸಿಕೊಡ್ಬೇಕು ಅನ್ನೋ ಒತ್ತಾಯ ಈ ಕುಟುಂಬ ಮತ್ತು ಇಡೀ ಲಕ್ಕುಂಡಿ ಗ್ರಾಮಸ್ಥರ ಒತ್ತಾಯ ಆಗಿದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ್. ಹೀಗೆ ಗದಗದ ಲಕ್ಕುಂಡಿಯಲ್ಲಿ ಪತ್ತೆಯಾದಂತಹ ನಿಧಿ ಬಗ್ಗೆ ಈಗ ತೀವ್ರ ಚರ್ಚೆ ಅಂತೂ ಆಗ್ತಾ ಇದೆ. ಇದು ಬಹುಶಃ 11ರಿಂದ ಅಥವಾ 11 ಅಥವಾ 12ನೇ ಶತಮಾನದ ಚಿನ್ನಾಭರಣ ಇರಬಹುದು ಅನ್ನುವಂಥದ್ದನ್ನ ಅವರು ಸಂಶೋಧಕರು ಅಪ್ಪಣ್ಣ ಹಂಜೆ ಅಂತೇಳಿ ಅವರು TV9 ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. ಯಾಕಂದ್ರೆ ಇದರ ಸ್ವರೂಪ ನೋಡಿದ್ರೆ ಇದು ಸಾಮಾನ್ಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಸಾಧ್ಯತೆ ಇದೆ. ಆಗ ಯಾವುದೋ ಒಂದು ಸಾಮಾನ್ಯ ಕುಟುಂಬ ಇದ್ದಿರಬಹುದು. ಸೊ ಆ ಒಂದು ಚಿನ್ನವನ್ನು ಅವರು ತಂಬಿಗೆಯಲ್ಲಿ ಇಟ್ಟಿರಬಹುದು ಅನ್ನೋದನ್ನ ಹೇಳ್ತಾರೆ. ನಮ್ಮ TV9 ಜೊತೆಗೆ ಅವ್ರು ಮಾತನಾಡಿದ್ರು.
ಈ ವಿಚಾರದ ಬಗ್ಗೆ ಅಪ್ಪಣ್ಣ ಹಂಜೆ ಅವರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಆ ನಿಧಿ ಯಾವ ರಾಜ್ಯರ ಕಾಲದ್ದು, ಯಾವ ಶತಮಾನದ್ದು ಅನ್ನೋದು ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಶೋಧಕರಾದ ಅಪ್ಪಣ್ಣ ಹಂಜೆಯವರಿದ್ದಾರೆ. ಅವರನ್ನೇ ಕೇಳೋಣ. ಸರ್ ನಮಸ್ತೆ. ಈಗ ಲಕ್ಕುಂಡಿ ಗ್ರಾಮದಲ್ಲಿ ನಿನ್ನ ನಿಧಿ ಪತ್ತೆಯಾಗಿದೆ, ಅದು ಯಾವ ಕಾಲದ್ದಿರ್ಬೋದು ಅನ್ನೋದು? ನಿನ್ನೆ ಸಿಕ್ಕಿರ್ತಕ್ಕಂಥ ನಿಧಿ ಅಂಥೇಳಿ ನೀವು ತಾವು ಕರಿತಾ ಇದ್ದೀರಿ. ಅಲ್ಲಿ ಒಂದು ಮನೆಯ ನಿರ್ಮಾಣದ ಸಂದರ್ಭದಲ್ಲಿ ಪಾಯೆ ಅಗೆಯುತ್ತಿದ್ದಂಥ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಆಭರಣಗಳ ಒಂದು ರಾಶಿ. ಅವುಗಳನ್ನು ನಾವು ಗಮನಿಸಿದಾಗ ಲಕ್ಕುಂಡಿ ಸಂಪತ್ಭರಿತ ನಾಡ ಆಗಿತ್ತು. ಇಲ್ಲಿ ಇರ್ತಕ್ಕಂಥ ಸಮಾಜ ಒಳ್ಳೆ ಸಂಪನ್ಮೂಲಗಳಿಂದ ಕೂಡಿ ಒಳ್ಳೆ ಬದುಕನ್ನು ಸಾಗಿಸ್ತಾ ಇದ್ದರು ಅನ್ನೋ ವಿಚಾರನೂ ಕೂಡ ನಮಗೆ ಗೊತ್ತಾಗ್ತದೆ. ನಿನ್ನೆ ಅದು ಸಿಕ್ಕಾಗ ನನಗೂ ಕೂಡ ಒಂದು ವ್ಯಾಟ್ಸಪ್ಪಕ್ಕೆ ಅವುಗಳ ಚಿತ್ರವನ್ನು ನಾನು ಗಮನಿಸಿದೆ. ಇಲ್ಲಿ ಸಿಕ್ಕಿರ್ತಕ್ಕಂಥ ಇದೇ ಒಂದು ತಾಮ್ರದ ಕುಡಿಕೆಯಲ್ಲಿ ಅಥವಾ ನಾವು ಚರಿಗೆ ಅಥವಾ ತಂಬಿಗೆ ಅಂತೇಳಿ ಏನು ನಾವು ಈ ಉತ್ತರ ಕರ್ನಾಟಕದ ಸಂದರ್ಭದಲ್ಲಿ ಕರಿತೀವಿ, ಇದರಲ್ಲಿ ಅದನ್ನು ಸಂಗ್ರಹ ಮಾಡಿ ತಾಮ್ರದ ಕುಡಿಕೆಯಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತಕ್ಕಂಥದ್ದು. ಈ ಸಿಕ್ಕಂಥ ಆಭರಣಗಳ ಸ್ವರೂಪವನ್ನು ಗಮನಿಸಿದರೆ ಒಂದು ಎರಡು ಕೊರಳಲ್ಲಿ ಧರಿಸ್ತಕ್ಕಂಥ ಸರಗಳು ಮತ್ತು ಈ ಕೈಯಲ್ಲಿ ಧರಿಸ್ತಕ್ಕಂಥ ಒಂದು ಕೈಗಡಗ, ಆಮೇಲೆ ಈ ಬೇರೆ ಬೇರೆ ಈ ರಂಧ್ರಗಳು ಇರ್ತಕ್ಕಂಥ ಇವೇನು ನಾವು ಆಭರಣ ಗಮನಿಸ್ತೀವಿ. ಇದು ಪದಕ, ಈ ಭಾಗದಲ್ಲಿ ಕಾಶಿನ ಪದಕ ಅಂತೇಳಿ ನಾವು ಕರಿತೀವಿ. ಇದು ಕೊರಳಲ್ಲಿ ಧರಿಸ್ತಕ್ಕಂಥ ಪದಕ. ಇಲ್ಲಿ ಮೂರೇ ರೀತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಕಿವಿಯೋಲಿನೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಕೊರಳಲ್ಲಿ ಧರಿಸ್ತಕ್ಕಂಥ ಸರ ಒಂದು 2 ಇರ್ಬೋದು, ಮತ್ತು ಕಾಶಿನ ಪದಕ ಒಂದು ಇದ್ದಂತೆ ಕಾಣ್ತದೆ. ಇನ್ನೊಂದು ಕೈಗಡಗ, ಕೈಯಲ್ಲಿ ಧರಿಸ್ತಕ್ಕಂಥ ಒಂದು ಕಡಗ ಅದು ಸಿಕ್ಕಿರ್ತಕ್ಕಂಥದ್ದು, ಮತ್ತು ಕಿವಿಯಲ್ಲಿ ಧರಿಸ್ತಕ್ಕಂಥ ಓಲೆ. ಇವುಗಳ ಸ್ವರೂಪವನ್ನು ನಾವು ಗಮನಿಸಿದಾಗ ಇದು 11 ಅಥವಾ 12ನೇ ಶತಮಾನಕ್ಕೆ ಸಂಬಂಧಪಟ್ಟಿರಬಹುದೇನೋ ಅಂತೇಳಿ ಗೊತ್ತಾಗ್ತದೆ. ಇದು ಲಕ್ಕುಂಡಿಯ ಇತಿಹಾಸದ ಮೇಲೆ ಮತ್ತು ಅಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಲಿಕ್ಕೆ ಇವು ಪ್ರಾಥಮಿಕ ಆಕಾರಗಳಾಗ್ತಾವು ಅನ್ನೋದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಸರ್. ಇವು ಒಬ್ಬ ಸಾಮಾನ್ಯ ವ್ಯಕ್ತಿಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಂತೇಳಿ ನಮಗೆ ಗೋಚರಿಸ್ತಾವೆ. ಈ ರಾಜ್ಯ ಮನೆತನದ ಸ್ತ್ರೀಯರು ಅಥವಾ ಮಹಿಳೆಯರು ಧರಿಸ್ತಕ್ಕಂಥ ಆಭರಣಗಳ ಸ್ವರೂಪನೇ ಬೇರೆ ರೀತಿ ಇರ್ತದೆ. ಆಮೇಲೆ ಸಿಕ್ಕಿರ್ತಕ್ಕಂಥ ಈ ವಸ್ತು ಇವುಗಳ ಗಾತ್ರ ಮತ್ತು ಸ್ವರೂಪವನ್ನು ಗಮನಿಸಿದಾಗ, ಆಮೇಲೆ ಇವುಗಳನ್ನು ನಮಗೆ ರಾಜ್ಯ ಮನೆತನಕ್ಕೆ ಸಂಬಂಧಪಟ್ಟಂಥ ಆಭರಣಗಳಾಗಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋ ಸಾಧ್ಯತೆ ಇತ್ತು. ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಆಭರಣಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ. ಹಾಗೆ ಈಗ ಲಕ್ಕುಂಡಿ ಗ್ರಾಮಕ್ಕೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಈಗ ಆಗಮಿಸಿದ್ದಾರೆ. ಸಹಜ, ಯಾಕಂದರೆ ಈ ಥರದೊಂದು ನೆಲದಲ್ಲಿ ಅಗೆಯುವಾಗ ಸಿಕ್ಕಂಥ ಒಂದು ಚಿನ್ನಾಭರಣ ಅಂತ ಹೇಳಿದ್ರೆ ಇದು ಈಗಷ್ಟೇ ಒಬ್ಬರು ಹೇಳ್ತಾ ಇದ್ದ ಹಾಗೆ ಸುಮಾರು 11 ಅಥವಾ 12ನೇ ಶತಮಾನದಲ್ಲಿ ಇರಬಹುದು ಇದು ಅಂತ ಹೇಳಿ. ಹಾಗಾಗಿ ಗದಗದ ಲಕ್ಕುಂಡಿ ಗ್ರಾಮದ ನಿಧಿ ಸಿಕ್ಕ ಜಾಗಕ್ಕೆ ಪರಿಶೀಲನೆ ನಡೆಸುವಂತಹ ಸಲುವಾಗಿ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಧಾರವಾಡ ವಲಯದ ಸೂಪರಿಂಟೆಂಡೆಂಟ್ ರಮೇಶ್ ಅವರು, ಇವರೆಲ್ಲರೂ ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿ, ರಮೇಶ್ ಮೂಲಿಮನಿ ಅವರು ಕೂಡ ಬಂದಿದ್ದಾರೆ. ಸ್ಥಳದಲ್ಲಿ ಈಗ ಪರಿಶೀಲನಾ ಕಾರ್ಯ ನಡೀತಾ ಇದೆ. ಈಗ ಇಲ್ಲಿನ ಕುಟುಂಬದ ಒಂದು ಗಾಬರಿ ಕೂಡ ಇದೇನೆ. ಈಗ ಅವ್ರ ಮನೆ ಕಟ್ಕೊಳ್ಳೋದಕ್ಕೆ ಪಾಪ ಏನೋ ಸಾಲ ಸೋಲನೋ ಮಾಡಿ ಎಷ್ಟೋ ಒಂದು ಹಣ ಕೂಡಿಟ್ಕೊಂಡು ಅದನ್ನು ಪಾಪ ಮನೆ ಕಟ್ಟೋದಕ್ಕೆ ಅಂತೇಳಿ ಹೋಗ್ತಾ ಇದ್ರು. ಅಪಾಯ ತೆಗೆಯುವಾಗ ಈಗ ಈ ಥರದೊಂದು ಚಿನ್ನ ತುಂಬಿರುವಂಥ ತಂಬಿಗೆ ಸಿಕ್ಕಿದೆ. ಈಗ ಇದನ್ನು ನಾವು ಅಂದಾಜು ಈಗಿನ ರೇಟಿಗೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾರ್ಮಲ್ ಆಗಿರುವಂಥ ಚಿನ್ನ ಈಗಿರೋ ರೇಟಿಗೆ ನಾವು ಲೆಕ್ಕ ಹಾಕ್ತಾ ಹೋದರೆ ಒಂದು 65ರಿಂದ 70 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. 466 ಗ್ರಾಮ್ ಅಂತ ಹೇಳಿದ್ರೆ ಪ್ರಿಸೈಸ್ ಆಗಿ ನಾವು ನೋಡಿದ್ರೆ. ಇನ್ನು ಇದು ಆಂಟಿಕ್ ಗೋಲ್ಡ್ ಆಗುತ್ತೆ. ಇದಕ್ಕೆ ಯಾವ ರೀತಿಯಾಗಿ ಬೆಲೆ ಕಟ್ತಾರೆ ಅದು ಮಾರ್ಕೆಟಲ್ಲಿ ಬೇರೆನೇ ಪ್ರೈಸ್ ಇರುತ್ತೆ. ಸೊ ಹಾಗಾಗಿ ಒಂದು ಹೆಚ್ಚು ಕಮ್ಮಿ ಒಂದು 80 ಲಕ್ಷ 70 ಲಕ್ಷದ ಬೆಲೆ ಬಾಳುವಂಥ ಒಂದು ಚಿನ್ನ ಈಗ ಸರ್ಕಾರಕ್ಕೆ ಅವರು ಒಪ್ಪಿಸಿದ್ದಾರೆ. ಬಟ್ ಸರ್ಕಾರದಿಂದ ಏನಾದರೂ ಒಂದು ನೆರವು ಅವರಿಗೆ ಸಿಗಬೇಕು ಅನ್ನುವಂಥದ್ದು ಅವರ ಒಂದು ಪ್ರಾರ್ಥನೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಳಿ ಮಸಾಲಾ, ಇನ್ನೂ ಬಹಳಷ್ಟು. MDH